ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೀತಾ ಇದ್ದಂತಹ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ಯುದ್ಧ. ಈಗ ದೊಡ್ಡಗೌಡರು ಕೂಡ ಅದಕ್ಕೆ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. 9 ವರ್ಷದ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಆಸ್ತಿಯನ್ನ ಬರ್ಸ್ಕೊಂಡ್ರು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ದೊಡ್ಡಗೌಡರು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಿರುವಂತಹದ್ದು. ಎಚ್.ಡಿ. ದೇವೇಗೌಡ್ರೆ ಗಂಭೀರವಾಗಿ ಆರೋಪವನ್ನ ಸಹ ಮಾಡಿದ್ದಾರೆ. ದೇವೇಗೌಡರ ಆರೋಪಕ್ಕೆ ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ಚಿಲ್ಲರೆ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಹೇಳಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ದೇವೇಗೌಡರ ಬಳಿ ಆ ಕುರಿತಂತೆ ದಾಖಲೆಗಳೇನಾದ್ರೂ ಇದ್ರೆ ಅದನ್ನು ಸಹ ರಿಲೀಸ್ ಮಾಡಲಿ. ಎಲ್ಲಾ ಆರೋಪಕ್ಕೆ ಅಸೆಂಬ್ಲಿಯಲ್ಲಿ ನಾನು ಉತ್ತರವನ್ನ ನೀಡ್ತೀನಿ. ದೇವೇಗೌಡರ ಆರೋಪಕ್ಕೂ ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಟಾಂಗ್ ಅನ್ನ ಕೊಟ್ಟಿರುವಂತಹದ್ದು. ಇನ್ನು ನಿನ್ನೆಷ್ಟೇ ದೊಡ್ಡಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವರು 9 ವರ್ಷದ ಬಾಲಕಿಯನ್ನ ಕರ್ಕೊಂಡು ಹೋಗಿ ಸಂಪೂರ್ಣವಾಗಿ ಆಸ್ತಿಯನ್ನ ಬರೆಸ್ಕೊಂಡ್ರು ಅಂತ ಹೇಳಿ ಆರೋಪವನ್ನ ದೊಡ್ಡಗೌಡರು ಮಾಡಿರುವಂತಹದ್ದು. ದೇವೇಗೌಡರು ಮಾಡಿರುವಂತಹ ಆರೋಪಕ್ಕೆ ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ತಿರುಗೇಟನ್ನ ಕೊಟ್ಟಿದ್ದಾರೆ. 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರೆಸಿದ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ. ಡಿ.ಕೆ. ಶಿವಕುಮಾರ್ಗೆ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊಂಡ್ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕ ಬಿಡದಿ ಹತ್ರ. ಅವರು ಒಂದು IT ಇದನ್ನು ಸ್ಥಾಪನೆ ಮಾಡಬೇಕು. ಆದರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯ ಪತ್ರ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಡೀಟೇಲ್ಸ್ ನನ್ನ ಹತ್ರ ಇದೆ. 9 ವರ್ಷದ ಮಗು ತಗೊಂಡೋಗಿ ಗಂಗಮ್ಮ ತಿಮ್ಮಯ್ಯ ಅದರ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ. ಗಂಡನ ಕಾಲು ಕಟ್ಕೊತಾಳೆ. ಪಾಪ ಹೋಗ್ತಾರೆ. ಆ ಮಗುನ ದೂರ ಕೂರಿಸ್ತಾರೆ. ಕಣ್ಣಿಗೆ ಕಟ್ಟರು ಇದನ್ನು ಬಿತ್ತಾರೆ. ಅದು ಅಪ್ಪ ಅಂತ ಕೂಡ್ಕೊಳ್ಳುತ್ತೆ. ಮತ್ತೆ ಒಳಗೆ ತೊಗೊಂಡು ರೂಮಿಗೆ ಕೈ ಕಟ್ಟಿ ನನ್ನ ಮುಂದೆ ದಾಖಲೆ 9 ವರ್ಷ ಅಂದರೆ ಯಾವ ಶಿಕ್ಷೆಗೂ ತಲೆದಿರಿ. ನಾನೇನು ಮೂರ್ಖನಲ್ಲ. ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಲ್ಲಿ ಇವತ್ತು ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡ್ಕೊಂಡು ಇಷ್ಟೇ ಅಲ್ಲ. ಲೆಟ್ ಮಿ ಕಮ್ ಕರೆದುಬಿಟ್ಟಿದ್ದೀನಿ. ಯಾವುದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ. ಆಮೇಲೆ ಮಾತಾಡಿದ್ರೆ ಯಾವ ಶಿಕ್ಷೆಗೂ ತಲೆ ನಾನು ರಿಯಾಕ್ಟ್ ಮಾಡ್ಕೊಂಡು ಇಷ್ಟೇ ಅಲ್ಲ. ಲೆಟ್ ಮಿ ಕಮ್ ಕರೆದುಬಿಟ್ಟಿದ್ದೀನಿ. ಯಾವುದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ. ಆಮೇಲೆ ಮಾತಾಡಿದ್ರೆ ಯಾವ ಶಿಕ್ಷೆಗೂ ತಲೆದಿರಿ. ನಾನೇನು ಮೂರ್ಖನಲ್ಲ.